ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ ಮೀನಾಕ್ಷಿ. ಎಲ್ಲ ಗೊತ್ತಣ, ಎಲ್ಲ ಗೊತ್ತಿದೆ ನಾನು ಬೈತಿರೋದು. ಇಬ್ರು ಮಕ್ಳಿದ್ರು ಆದಿನ ಮದ್ವೆ ಆಗೋದಕ್ಕೆ ಹೇಗ್ ಒಪ್ಕೊಂಡು ಅವಳು? ಭಾಗ್ಯನಿಗೆ ನೀನು ಆದಿ ಹತ್ರ ಹೋಗಿ ನಿನ್ನನ್ನ ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳು ಅಂತ ಕೇಳ್ಕೊಂಡಿದ್ದೆ ನಾನಮ್ಮ. ಏನು ನೀನ್ ಕೇಳ್ಕೊಂಡ್ಯಾ? ಹೌದು. ಓ, ಅಂದ್ರೆ ಇದ್ರ ಹಿಂದೆ ಇರೋದು ನೀನೇನಾ? ಹೌದು. ಅಣ್ಣ, ಏನ್ ನಿನ್ ಉದ್ದೇಶ? ಅಂದ್ರೆ ಭಾಗ್ಯ ಈ ಮನೆ ಸೊಸೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ ನೀನು? ಆತರ ಏನು ಇಲ್ಲಮ್ಮ. ಭಾಗ್ಯ ತನ್ನ ಪ್ರೀತಿನ ಒಪ್ಕೊಂಡಿಲ್ಲ ಅಂತ ಅವನು ತುಂಬಾ ನೊಂದ್ಕೊಂಡ್ಬಿಟ್ಟಿದ್ದ. ಕೊನೆಗತ್ತ ಸಂಕಟಪಟ್ಟ ಯುಎಸ್ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟು ಹೇಗಾದ್ರೂ ಮಾಡಿ ನನ್ನ ಮಗನ್ನ ಇಲ್ಲೇ ಉಳಿಸ್ಕೋಬೇಕಾಗಿತ್ತು. ನಿನಗೆ ಗೊತ್ತಲ್ವಾ ಅವ್ನು ವಾಪಸ್ ಅಲ್ಲಿ ಹೋದ್ರೆ ಹೇಗಿರ್ತಾನೆ ಅಂತ. ಅವನು ವಾಪಸ್ ಈ ಕಡೆ ಬರ್ತಾನೆ ಅನ್ನೋದು ಗ್ಯಾರಂಟಿನೂ ಇರಲಿಲ್ಲ. ಎಲ್ಲಿ ಮಗನ್ನ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯಕ್ಕೆ, ಸ್ವಾರ್ಥಕ್ಕೆ ಭಾಗ್ಯನ ನಾನು ಕೈ ಮುಗಿದು ಕೇಳ್ಕೊಂಡಮ್ಮ. ನನ್ನ ಮಗನ ಮೇಲೆ ಪ್ರೀತಿ ಇದೆ ಅಂತ ಸುಳ್ಳು ಹೇಳುವಂತ ರಿಕ್ವೆಸ್ಟ್ ಮಾಡ್ಕೊಂಡು ಅವಳು ನನ್ನ ಮಾತು ಬೆಲೆ ಕೊಟ್ಟು ನಾನು ಹೇಳ್ದಾಗೆ ಆದಿ ಹತ್ರ ಹೋಗಿ ಆದಿ ಹತ್ರ ಹೋಗಿ ನಾನು ನಿನ್ನನ್ನ ಪ್ರೀತಿಸ್ತಿದ್ದೀನಿ ಅಂತ ಸುಳ್ಳು ಹೇಳುದು. ಈ ವಿಷಯ ಗೊತ್ತಿಲ್ಲದೆ ಭಾಗ್ಯನ ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ಬೇಡಮ್ಮ. ಅಂದ್ರೆ ಅಣ್ಣ, ಭಾಗ್ಯ ಆದಿನ ಪ್ರೀತಿ ಮಾಡ್ತಿಲ್ಲ? ಇಲ್ಲ ಅಮ್ಮ, ಭಾಗ್ಯನ ಮನಸ್ಸಲ್ಲಿ ಆದಿ ಇಲ್ಲ. ಆದ್ರೆ ಆದಿ ಅವಳನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ. ತನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾನೆ. ಹಾಗೆ ನೋಡಕ್ ಹೋದ್ರೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಭಾಗ್ಯ ಸಿಕ್ಕಾಕೊಂಡಿದ್ದಾಳೆ. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಿನಗೆ ಏನ್ ಮೀನಾಕ್ಷಿ? ನನಗೂ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದೀಗೆ ಭಾಗ್ಯ ನನ್ನ ಪ್ರೀತಿ ಮಾಡ್ತಾ ಇಲ್ಲ, ಬಲವಂತ ಸುಳ್ಳು ಹೇಳಿದಾರೆ ಅಂತ ಗೊತ್ತಾದ್ರೆ ಅದನ್ನ ನಮ್ ಹ್ಯಾಕ್ ತಗೋತಾನೆ. ಮತ್ತೆ ವಾಪಸ್ ಹೋಗ್ತೀನಿ ಅಂತಂದ್ರೆ ಏನ್ ಮಾಡ್ಲಿ ಅಂತ. ಸದ್ಯಕ್ಕೆ ಈ ವಿಚಾರ ಹೇಳೋದೇ ಬೇಡ. ಅವನ್ ಪಾಡಿಗೆ ಅವ್ನ್ ಖುಷಿಯಾಗಿರ್ಲಿ, ನಿಧಾನ ಕೇಳೋಣ. ಹಾಗೆ ಅನ್ಸುತ್ತೆ. ಆದ್ರೆ ಅವಳು ಇದನ್ನ ನಿಜ ಅನ್ಕೊಂಡು ಇದರಿಂದ ಭಾಗ್ಯನಿಗೆ ಎಲ್ಲಿ ತೊಂದರೆ ಆಗುತ್ತೋ ಅನ್ನೋ ಟೆನ್ಷನ್ ಅಲ್ಲಿ ಇದ್ದಿಲ್ಲಮ್ಮ ನಾನು. ಭಾಗ್ಯ ನನಗೋಸ್ಕರ ಸುಳ್ಳು ಹೇಳಿದಾಳೆ. ಅವಳ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಈ ರೀತಿ ಮಾಡ್ತಿದ್ರು ಇಲ್ವೋ ಗೊತ್ತಿಲ್ಲ. ಅಂತವಳ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ ಮೀನಾಕ್ಷಿ ನೀನು. ನಂಗೆ ಇದೆಲ್ಲ ಗೊತ್ತಿರ್ಲಿಲ್ಲ ಅಣ್ಣ. ಎಲ್ ನಿಜವಾಗ್ಲೂ ಪ್ರೀತಿಗೆ ಒಪ್ಕೊಂಡ್ಬಿಟ್ಲ ಅಂತ ಹಾಗೆಲ್ಲ ಮಾತಾಡ್ಬಿಟ್ಟೆ. ಆದಿಗೆ ಭಾಗ್ಯ ತನಗೆ ತಿಳಿದಿರೋವಷ್ಟು ಮಟ್ಟಿಗೆ ಬುದ್ಧಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಆದ್ರೆ ಅವನ ಬಗ್ಗೆ ನಿನಗೆ ಗೊತ್ತಲ್ವಾ? ಹೌದಣ್ಣ, ಆದ್ರೆ ಭಾಗ್ಯ ಆದಿ ಕ್ಲೋಸ್ ಆಗ್ಲೇಬಾರ್ದಾಗಿತ್ತು. ಅವರಿಬ್ರು ಮಧ್ಯೆ ಫ್ರೆಂಡ್ಶಿಪ್ ಇರ್ಲಿಲ್ಲ ಅಂದ್ರೆ ಆ ಫ್ರೆಂಡ್ಶಿಪ್ ಪ್ರೀತಿಗೆ ತಿರುಗ್ತಾನೆ ಇರ್ಲಿಲ್ಲ. ಒಂದು ವೇಳೆ ಆದಿಗೆ ಭಾಗ್ಯನ ಸ್ನೇಹಿತರ ಬಂದು ಸಿಕ್ಕದೆ ಹೋಗಿದ್ರೆ ಅವನು ವಾಸಿನೇ ಆಗ್ತಿರ್ಲಿಲ್ಲ. ಅವನು ಮೊದಲಿನ ತರ ಆಗ್ತಿರ್ಲಿಲ್ಲ ಮೀನಾಕ್ಷಿ. ಅವನೀಗ ಮೊದಲಿನ ತರ ಆಗಿದ್ದಾನೆ ಅಂತಂದ್ರೆ ಅದಕ್ಕೆ ಕಾರಣ ಭಾಗ್ಯನ ಸ್ನೇಹ. ಇವ್ರಿನ್ನೂ ಇಲ್ಲೇ ಇದಾರ? ಅಳಿಯಂದ್ರೆ ಇಲ್ಲೇ ಮಲಗಿದ್ದಾರೆ. ನೀನ್ ನೋಡಿದ್ರೆ ಏನು ಸಂಬಂಧನೇ ಇಲ್ಲ ಅನ್ನೋ ತರ ಇದೆಯಾ? ನನ್ಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ ಅಂತ ಸಂಬಂಧ ಕಟ್ಕೊಂಡು ಹೋಗಿದ್ ಅವರೇ ತಾನೇಮ್ಮ. ಹಾಗಂತ ಅತ್ತೆ ಸೊಸೆ ಸೇರ್ಕೊಂಡು ಎಷ್ಟು ಹಿಂಸೆ ಕೊಡ್ತೀರಿ? ಈ ತರ ಹಿಂಸೆ ಕೊಡೋ ಬದಲು ಒಂದ್ ಕೊಟ್ಟು ವಿಷ ಕೊಟ್ಟು ಸಾಯಿಸ್ಬಿಡಿ. ದೇಹಕ್ಕೆ ವಿಷ ಬಿದ್ರು ಅದರಿಂದ ಕಾಪಾಡ್ಬೋದಮ್ಮ. ಆಸ್ಪತ್ರೆಗಳಿದೆ, ಔಷಧಿಗಳಿದೆ. ಆದ್ರೆ ಮನ್ಸಿಗೆ ವಿಷ ಬಿದ್ರೆ ಕಾಪಾಡಕ್ ಆಗಲ್ಲ. ನಿಜ ಭಾಗ್ಯ, ನೀನ್ ಹೇಳ್ತಿರೋದು ನಿಜಾನೇ. ನಾನ್ ನಿನ್ ಮನ್ಸಿಗೆ ವಿಷ ಹಾಕಿದ್ದೀನಿ, ನಿನ್ ಭಾವನೆಗಳಿಗೂ ವಿಷ ಹಾಕಿದ್ದೀನಿ. ಅದೆಲ್ಲ ಯಾವ್ದು ಸರಿ ಮಾಡಕ್ ಆಗಲ್ಲ ಅಂತಾನೂ ನನಗೆ ಗೊತ್ತು.
ಆದ್ರೂ ಒಂದ್ ಕಡೆ ಪ್ರಯತ್ನ ಮಾಡ್ತೀನಿ ಭಾಗ್ಯ. ಒಂದೇ ಒಂದ್ಸಲ ನೀನನ್ನ ಕ್ಷಮಿಸಿದ್ರೆ ಇದಾದ್ಮೇಲೆ ಯಾವತ್ತೂ ನಿನ್ನ ಬಿಟ್ಟು ಹೋಗಲ್ಲ. ನಾನ್ ತಪ್ಪುಗಳನ್ನೆಲ್ಲ ಸರಿ ಮಾಡ್ಕೊಂಡು ಬದುಕ್ತೀನಿ. ಅಂಡ್ ರಾತ್ರಿ ಎಲ್ಲ ಇಲ್ಲೇ ಮಲಗಿದ್ಯಾ? ಹೌದತ್ತೆ. ನೀನ್ ಒದ್ದಾಟ ನನ್ನಿಂದ ನೋಡಕ್ ಆಗ್ತಾ ಇಲ್ಲಪ್ಪ. ಪರವಾಗಿಲ್ಲ ಅತ್ತೆ. ನನ್ ಭಾಗ್ಯನ್ ಕ್ಷಮೆಗೋಸ್ಕರ, ನನ್ ಮಗಳು ತನ್ವಿಗೋಸ್ಕರ ಎಷ್ಟೇ ಕಷ್ಟ ಆದ್ರೂ ತಡ್ಕೋತೀನಿ. ಕ್ಷಮೆ ಯಾವತ್ತೂ ಸಿಗಲ್ಲ ಅಂತ ಹೇಳಮ್ಮ. ದಯವಿಟ್ಟು ಇಲ್ಲಿಂದ ಹೋಗು ಅಂತ ಹೇಳು. ನನಗೆ ಅವ್ರ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ. ಕೇಳಿಸ್ಕೊಂಡಿ ಅವಳ ಮಾತನ್ನ? ಇಷ್ಟೆಲ್ಲ ಕೇಳಿಸ್ಕೊಂಡು ಯಾಕೆ ಇಲ್ಲೇ ನಿಂತಿದ್ಯಾ? ಹೊಟ್ಟೋಗಿನಿಂದ ಅತ್ತೆ ಸೊಸೆ ಇಬ್ರಿಗೂ ಕೇಳ್ದೆಲ್ಲ ಬಂದಿದೆ, ಅದಕ್ಕೆ ಈ ತರ ಆಗ್ತಿದ್ದಾರೆ. ಇಲ್ಲಿ ಇವ್ರ ಹತ್ರ ಅವಮಾನ ಮಾಡಿಸ್ಕೊಂಡಿರೋ ಬದಲು ಎಲ್ಲಾದ್ರೂ ದೂರ ಹೋಗಿ ದುಡ್ಕೊಂಡು ತಿನ್ನು. ಪ್ರಪಂಚ ತುಂಬಾ ದೊಡ್ಡದಾಗಿದೆ, ನೆಮ್ಮದಿ ಆಗಿರು. ಪ್ರಪಂಚ ಎಷ್ಟೇ ದೊಡ್ಡದಾಗಿದ್ರು ಆ ಪ್ರಪಂಚದಲ್ಲಿ ನನ್ ಮಗಳಿರಲ್ವಲ್ಲ ಅತ್ತೆ, ನನ್ ಹೆಂಡತಿ ಭಾಗ್ಯ ಇರಲ್ವಲ್ಲ, ನನ್ ಸಂಸಾರ ಇರಲ್ವಲ್ಲ. ಅಲ್ಲ ಕಾಣ್, ನೀನೇ ನನ್ ಪ್ರಪಂಚ ಅಂತ ಇದ್ದ ಹೆಂಡತಿಗೆ ಕಾಲಲ್ಲಿ ಒದ್ ಹೋಗಿರೋ ಪಾಪಿ ಗಂಡ ಅತ್ತೆ ನಾನು. ಸಂಸಾರನ ಬಿಟ್ಟು ಹೋದವ್ ನಾನು. ಅದ್ ಯಾವ್ದು ನನಗ್ ವಾಪಸ್ ಸಿಗದೆ ಹೋದ್ರೆ ಈ ಪ್ರಪಂಚದಲ್ಲಿ ಇದ್ದು ಏನ್ ಪ್ರಯೋಜನ? ಕೇಳಿಸ್ಕೊಂಡಿನಿ ಅವನ್ ಮಾತನ್ನ. ಅಲ್ಲ, ಕ್ಷಮಿಸು ಅಂತ ಬೇಡ್ಕೊಂಡ್ ಬಾಗಿವರೆಗೂ ಬಂದವ್ರನ್ನ ಬೆನ್ನಿ ಹೊಡೆಯೋದ್ ಸರಿಯೇನೆ? ಸಂಸಾರ ಅನ್ನೋ ರಥಕ್ಕೆ ನಮ್ಗೆನೆ ಬೆನ್ನೆಲು ಬಂದು ಅವರು ಅದನ್ನೇ ಮುರಿದು ಹೋದವ್ರು. ಈಗ ಬಂದು ಕ್ಷಮಿಸು ಅಂದ ತಕ್ಷಣ ಹೇಗಮ್ಮ ಕ್ಷಮಿಸ್ಲಿ? ಮನುಷ್ಯ ಅಂದ್ಮೇಲೆ ತಪ್ಪು ಮಾಡೋದು ಸಹಜ ಕಡೆ. ತಾಂಡವ್ಗಿಂತ ಹೆಚ್ಚು ತಪ್ಪು ಮಾಡಿರೋ ಎಷ್ಟೋ ಗಂಡಸರಿದ್ದಾರೆ. ಅದನ್ನೆಲ್ಲ ಕ್ಷಮಿಸಿ ಅವ್ರ ಜೊತೆ ಸಂಸಾರ ಮಾಡ್ಕೊಂಡು ಹೋಗ್ತಾ ಇರೋ ಎಷ್ಟು ಹೆಂಗಸರಿದ್ದಾರೆ ಕಡೆ. ಚಿಕ್ಕ ಚಿಕ್ಕ ಮಕ್ಕಳನ್ನ ಬಿಟ್ಟು ಹೋಗಿ ಓಡೋಗಿ ಮದ್ವೆ ಮಾಡ್ಕೊಂಡಿರೋ ಗಂಡಸರು ಇದ್ದಾರೆ. ಅಂತವ್ರೆಲ್ಲ ಮಕ್ಕಳು ಮದ್ವೆ ವಯಸ್ಸಿಗೆ ಬಂದ್ಮೇಲೆ ವಾಪಸ್ ಬಂದು ಸಂಸಾರ ಮಾಡಿರೋರು ಇದ್ದಾರೆ. ನೀನ್ ಯಾಕೆ ಒಂದ್ಸಲ ಅಯ್ಯ ಇಲ್ಲಮ್ಮ, ನನಗೆ ಅಷ್ಟು ದೊಡ್ಡ ಮನ್ಸಿಲ್ಲ, ನನ್ನ ಸುಮ್ನೆ ಬಿಟ್ಬಿಡು ಅಂದ್ರೇನೆ? ನೀನ್ ಸಂಸಾರನ ಸರಿ ಮಾಡ್ಕೊಳ್ಳೋ ಉದ್ದೇಶನೇ ಇಲ್ವಾ ನಿಂಗೆ? ಅದ್ ಸರಿ ಹೋಗಲ್ಲಮ್ಮ. ಒಡ್ದ್ ಹೋಗಿರೋ ಕನ್ನಡಿಗೆ ಎಷ್ಟೇ ಗಮ್ ಅನ್ಸಿದ್ರು ಅದ್ ಮತ್ತೆ ಮೊದ್ಲಿನ ಹಾಗಾಗಲ್ಲ. ಒಬ್ಬ ಮನುಷ್ಯನ ನೋಡ್ದಾಗೆಲ್ಲ ನಮ್ ಹಳೆ ನೋವುಗಳೇ ನೆನ್ಪಾಗುತ್ತೆ ಅಂದ್ಮೇಲೆ ಅಂತವ್ರ ಜೊತೆ ಹೇಗಮ್ಮ ಜೀವನ ಮಾಡಕ್ಕಾಗತ್ತೆ? ಪದೇ ಪದೇ ಆ ನೋವುಗಳು ಮನ್ಸಿಗೆ ಹಸಿ ಮಾಡ್ತಾನೆ ಇರುತ್ತೆ. ಯಾವತ್ತೂ ಕೂಡ ನಮ್ ಹಳೆ ಗಾಯಗಳಿಗೆ ಮದ್ದಾಗಲ್ಲಮ್ಮ. ಅವ್ರ ಮುಖ ನೋಡ್ದಾಗೆಲ್ಲ ಹಳೆ ಗಾಯಗಳೇ ಮತ್ತೆ ಕಣ್ಮುಂದೆ ಬರುತ್ತೆ, ಇನ್ನೂ ಘಾಸಿ ಆಗುತ್ತೆ. ದಯವಿಟ್ಟು ಇವ್ರಿಗೆ ಇಲ್ಲಿಂದ ಹೋಗಕ್ಕೆ ಹೇಳಮ್ಮ. ಭಾಗ್ಯ, ಭಾಗ್ಯ ಅತ್ತೆ, ದಯವಿಟ್ಟು ಭಾಗ್ಯಗೆ ಏನು ಹೇಳ್ಬೇಡಿ ಅತ್ತೆ. ಅತ್ತೆ, ಅವಳು ಮಾಡ್ತಿರೋದು ಸರಿಯಾಗೇ ಇದೆ, ಅವಳದೇನು ತಪ್ಪಿಲ್ಲ ಅತ್ತೆ. ಆದ್ರೂ ನೀನು ಅತ್ತೆ, ದೇವ್ರು ನನಗೆ ಭಾಗ್ಯ ಅನ್ನೋ ವಜ್ರ ಕೊಟ್ಟಿದ್ದ. ಅದೊಂದು ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ದೆ ಅದೊಂದು ಗಾಜಿನ ಪೀಸ್ ಅನ್ಕೊಂಡು ಎಸೆದು ಬಂದ್ಬಿಟ್ಟೆ. ಆಮೇಲೆ ಯಾವ್ದೋ ಹಿತ್ತಾಳೆ ಹಿಂದೆ ಹೋದೆ. ಈಗ ನನಗ್ ವಜ್ರದ ಬೆಲೆ ಗೊತ್ತಾಗಿದ ತಕ್ಷಣ ಅದು ನನಗ್ ವಾಪಸ್ ದಕ್ಕತ್ತಾ? ಆ ದೇವ್ರು ಅಷ್ಟು ಸುಲಭವಾಗಿ ಅದನ್ನ ನನಗ್ ವಾಪಸ್ ಕೊಟ್ಬಿಡ್ತಾನ ಅತ್ತೆ. ನರಳ್ಬೇಕು, ನೋಯ್ಬೇಕು, ತಿನ್ಬೇಕು, ಅನುಭವಿಸ್ಬೇಕು. ಅಲ್ಲಪ್ಪ ತಾಂಡವ್, ಹೌದತ್ತೆ, ಇದೆಲ್ಲ ದೇವ್ರು ನನಗ್ ಕೊಡ್ತಿರೋ ಪರೀಕ್ಷೆ. ಮತ್ತೆ ವಜ್ರ ತಂದ್ಕೊಟ್ಟು ನನ್ ಕೈ ಕೊಟ್ಬಿಟ್ರೆ ಅವ್ನ್ ಕಾಪಾಡ್ಕೊತಾನೋ ಇಲ್ವೋ ಅನ್ನೋ ಪರೀಕ್ಷೆ ಅತ್ತೆ ಇದು. ಈ ಪರೀಕ್ಷೆಗೋಸ್ಕರ ನನ್ ಎಷ್ಟೇ ಕಷ್ಟ ಆದ್ರೂ ನಾನ್ ತಡ್ಕೋತೀನತ್ತೆ. ಅವ್ಳ ಕ್ಷಮೆಗೋಸ್ಕರ ನಾನ್ ಕಾಯ್ತೀನಿ. ಅಯ್ಯೋ ದೇವ್ರೆ, ನೀನ್ ಈ ಬದಲಾವಣೆನೇ ಅವಳಿಗೆ ಅರ್ಥ ಆಗ್ತಾ ಇಲ್ವಲ್ಲ. ಏನ್ ಮಾಡಿ ಅತ್ತೆ 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 ಪ್ಲೀಸ್ ಅತ್ತೆ, ಭಾಗ್ಯಂದ ಏನು ತಪ್ಪಿಲ್ಲ, ಅವಳು ಏನು ಮಾಡಿಲ್ಲ, ಅವಳು ಮಾಡ್ತಿರೋದು ಸರಿ ಅಂತ ಹೇಳದ್ನಲ್ಲ ಅತ್ತೆ. ಅತ್ತೆ ಒಳಗಡೆ ಹೋಗಿ ಅತ್ತೆ ಪ್ಲೀಸ್. ಅಲ್ಲಪ್ಪ, ನೀನು ದೇವತೆ ಹತ್ರ ಕ್ಷಮೆ ಕೇಳಿದ್ದೀನಿ, ಇನ್ ಕಾಯೋದಷ್ಟೇ ನನ್ ಕೆಲ್ಸ. ಮತ್ತೆ ನೀವ್ ಒಳಗೆ ಹೋಗಿ ಅತ್ತೆ, ನಾನು ಇಲ್ಲಿಂದ ಹೋಗಲ್ಲ ಭಾಗ್ಯ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಿನ್ನ ಕ್ಷಮಿಸೋ ತನಕ ನಾನು ಇಲ್ಲಿಂದ ಹೋಗಲ್ಲ. ನಿನಗ್ ಕೊಟ್ಟಿರೋ ಕಷ್ಟಕ್ಕೆ, ಮಾಡಿರೋ ಪಾಪಕ್ಕೆ ನನಗಾಗ್ಬೇಕು, ಇನ್ನೂ ಜಾಸ್ತಿ ಆಗ್ಬೇಕು. ನಿಮ್ಮನ್ ಸಮಾಧಾನ ಆಗೋ ತನಕ ನನಗೆಷ್ಟು ನೋವು ಕೊಡ್ತೀಯೋ ಕೊಡು, ಪರವಾಗಿಲ್ಲ, ನಾನು ಅದನ್ನೆಲ್ಲ ತಡ್ಕೋತೀನಿ. ನನ್ ಹೆಂಡತಿ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಒಂದಲ್ಲ ಒಂದಿನ
ನನ್ ಕಣ್ಣೀರಿಗೆ ನೀನ್ ಕರ್ಗೆ ಕರ್ಕ್ಯ ಕ್ಷಮಿಸ್ಲಿ. ಪಪ್ಪಾಯ ಇಷ್ಟೆಲ್ಲ ಅಡ್ಡಾಡ್ತಿದ್ದಾರೆ ಅಂದ್ರೆ ಅದ್ ನಿಮ್ಮಿಂದಾನೆ. ನಾನೇ ನನ್ ಮಗಳ ಮೇಲೆ ಒಂದು ದಿನ ಕೈ ಮಾಡಿಲ್ಲ, ನೀನ್ ಯಾವಳೆ ಅವಳ ಮೇಲೆ ಕೈ ಮಾಡೋದಕ್ಕೆ? ಕೈ ಮಾಡ್ದ್ಯಾ? ಏನ್ ಮೋಡಿ ಮಾಡಿದಾಳ ಏನೋ. ತಾಂಡವ್ ತುಂಬಾ ಬದಲಾಗಿದ್ಯಾ. ನನ್ನ ಹಳೆ ತಾಂಡವಾಗಿ ಉಳ್ದಿಲ್ಲ ನೀನು. ನೀನು ಬುದ್ಧಿ ಬರ್ಬೇಕು, ನನ್ ಬುದ್ಧಿ ಕಲಿಸ್ತೀನಿ ನಿನ್ಗೆ. ಆ ಭಾಗ್ಯಂಗ್ ಅಂತ ನಾನೇ ಬೆಸ್ಟ್ ಅನ್ಸ್ಬೇಕು. ಆ ಭಾಗ್ಯಂಗೆ ನೀನ್ ಅರೆಸ್ಟ್ ಆಗಿದೆ ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ ಖುಷಿ ಪಡ್ತಾಳೆ. ನಿನಗಂತೂ ಹೆಲ್ಪ್ ಮಾಡಲ್ಲ. ಆಗ ನಿನಗೆ ರಿಯಲೈಸ್ ಆಗತ್ತೆ ಪ್ರೀತಿ ಮಾಡೋ ಶ್ರೇಷ್ಠನ ಬಿಟ್ಟು ಈ ಎಮ್ಮೆನ ನಂಬಿ ಯಾಕ್ ಮನೆ ಬಿಟ್ಟು ಬಂದೆ ನಾನು ಅಂತ. ಅಂತ ಟೈಮಲ್ಲಿ ನಾನೇನಾದ್ರೂ ನಿನ್ನ ಬಿಡ್ಸ್ಕೊಂಬಂದ್ರೆ ಇನ್ ಯಾವತ್ತೂ ನೀನು ಆ ಭಾಗ್ಯನಿಂದ ಹೋಗಲ್ಲ. ನಾನ್ ಹೇಳಿದ್ನೆಲ್ಲ ಕೇಳ್ಕೊಂಡು ನನ್ನ ಜೊತೆಗೆ ಬಿದ್ದಿರ್ತೀಯ ಅಷ್ಟೇ. ಅವ್ನ್ ಏನ್ ಮಾಡ್ತಿರ್ಬೋದು ಅಂತ ಒಂದ್ಸಲ ಕಾಲ್ ಮಾಡಿ ಚೆಕ್ ಮಾಡ್ತೀನಿ. ಹಲೋ ಸರ್, ನಾನ್ ಶ್ರೇಷ್ಠ ಅಂತ ಮಾತಾಡ್ತಿರೋದು. ಅಲ್ಲಿ ಅರೆಸ್ಟ್ ಆಗಿದಾರಲ್ಲ ತಾಂಡವ್ ಅಂತ, ಅವ್ರ ವೈಫ್ ಮಾತಾಡ್ತಿರೋದು. ಏನಾಯ್ತಮ್ಮ? ಹೇಗಿದ್ದಾನೆ ಸರ್ ಅವನು? ಅಳ್ತಾ ಇದಾನ? ನನಗ್ ಕಾಲ್ ಮಾಡ್ಕೊಡಿ ಅಂತ ಏನಾದ್ರು ಕೇಳ್ಕೊಂಡ ಸರ್. ನಾನು ಅಲ್ಲಿಗೆ ಬರ್ತಾ ಇದೀನಿ ಅಂತ ಅವ್ನು ಹೇಳಿ. ಇರಮ್ಮ ಸ್ವಲ್ಪ, ಅವನೇ ಕೇಳ್ತಾನೆ. ಅವನ್ನ ಬಿಟ್ಟು ಕಳ್ಸಾಯ್ತು. ಬಿಟ್ಟು ಕಳ್ಸಿದ್ರ? ಹೇಗ್ ಸರ್? ಅವನ ಮಧ್ಯಾಹ್ನ ನಿಂತು ಬಿಡ್ಸಿದ್ರಮ್ಮ. ಹೌ ಡೇರ್ ಯು ತಾಂಡವ್, ನನ್ ಕಾಲ್ ಡಿಸ್ಕನೆಕ್ಟ್ ಮಾಡ್ತೀಯಾ? ಎಲ್ಲಿದ್ಯಾ ನೀನು? ಎಲ್ಲೇ ಇದ್ರು ನೆಮ್ಮದಿಯಾಗಿದ್ದೀನಿ, ಅದ್ರ ಬಗ್ಗೆ ನೀನ್ ವರಿ ಮಾಡ್ಕೋಬೇಡ. ಓಹೋ ದೀಕ್ಷಾ, ಆ ಭಾಗ್ಯ ಮನೆಗ್ ಹೋಗಿದ್ಯಾ? ಅವಳು ಗುಗ್ಗಿತಾ ಇದ್ದವನು ಇವಾಗ ಅವಳ ಮನೆಗೆ ಊಟ ಮಾಡಕ್ ಹೋಗಿದ್ಯಾ? ನಿಂಗೊಂಚೂರು ನಾಚಿಕೆ ಮಾನ ಮರ್ಯಾದೆ ಇಲ್ವೇನೋ? ತಪ್ಪು ಮಾಡ್ತಿದ್ಯಾ ತಾಂಡವ್, ವಾಪಸ್ ಬಂದ್ಬಿಡು. ಇಷ್ಟು ದಿನ ತಪ್ಪು ಮಾಡ್ತಿದ್ದೆ, ಮಾಡಿರೋ ತಪ್ಪಿಗೆಲ್ಲ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ವಾಪಸ್ ಬರೋ ಮಾತೇ ಇಲ್ಲ. ಇನ್ ಮುಂದೆ ನನಗೆ ನನ್ನ ಮಕ್ಕಳೇ ಜೀವನ, ಭಾಗ್ಯನೇ ನನಗೆಲ್ಲ. ಇದೆಲ್ಲ ಯಾವತ್ತೂ ಅರ್ಥ ಆಗ್ಬೇಕಾಗಿತ್ತು ನನ್ಗೆ. ಬಟ್ ಏನ್ ಮಾಡ್ಲಿ, ನನ್ ಕಣ್ಣಿಗೆ ಪೊರೆ ಕಟ್ಕೊಂಡ್ಬಿಟ್ಟಿತ್ತು. ನಮ್ದೇ ಸರಿ, ಬೇರೆಯವರೆಲ್ಲ ಮಾಡೋದೆಲ್ಲ ತಪ್ಪು ಅನ್ನೋ ಒಂದು ಪೊರೆ ಕಟ್ಕೊಂಡ್ಬಿಟ್ಟಿತ್ತು. ಈಗ ಅರ್ಥ ಆಗ್ತಿದೆ. ಇವಾಗ ನನ್ಗೆ ಎಲ್ಲ ಕ್ಲಿಯರ್ ಆಗಿ ಕಾಣಿಸ್ತಿದೆ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ. ಸುಮ್ಮನೆ ವಾಪಸ್ ಬಂದ್ಬಿಡು, ಓವರ್ ಆಗಿ ಆಗ್ತಿದ್ಯಾ? ಚಾನ್ಸೇ ಇಲ್ಲ ಶ್ರೇಷ್ಠ, ಇನ್ನ ನಾನ್ ವಾಪಸ್ ಬರೋದ್ ಕನ್ಸಷ್ಟೆ. ನೀನ್ ಏನು, ನಿನ್ ಮನಸ್ಸೇನು ಅಂತ ನನಗೆ ಕ್ಲಿಯರ್ ಆಗಿ ತೋರ್ಸಿದ್ಯಾ. ತ್ರಿಕಂಡ್ ಬಾವಿಗೆ ಹಗಲ್ ಬೀಳೋದು ಅಂತಾರಲ್ಲ, ಆ ತರ ಒಂದ್ಸಲ ಬಿದ್ದ್ಬಿಟ್ಟಿದೀನಿ.